ನೋಡಿ ಸೂಪರ್ ಆಯ್ತು. ಈಗ ನಿಂತ್ಕೊಡ್ರಿ ಎಲ್ಲ ಅಷ್ಟೇನು ಓರೆ ಫೋಟೋ ಎಂದು ನೋಡಿ. ಏನು ರೈತರು ಸಂಕಷ್ಟದಲ್ಲಿದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ದನ ಕರಿಗೆ ನೀರಿಲ್ಲ, ಮೇವಿಲ್ಲ. ಇಂಥ ಸ್ಥಿತಿಲಿ ನಮ್ಮ ಕೈಲಾದ ಒಂದು ಸಣ್ಣ ಸಹಕಾರನ ಗೋಶಾಲೆಯಲ್ಲಿ ಬಂದು ಊಟ ಇಲ್ದಂಗೆ ಹಳ್ಳಿಯಿಂದ ಬರೋ ರೈತರು ಒಂದು ಕಡೆ ಇಡೀ ಹೋಬ್ಳಿಗೆ ಒಂದು ಗೋಶಾಲೆ ಅಂತ ಮಾಡಿದರೆ ಹಳ್ಳಿಯಿಂದ ರೈತರು ದನ ಕರನ್ನ ಹೊಡ್ಕೊಂಡು ಇಲ್ಲಿ ಬರ್ತಾರೆ. ಏನೋ 4-5 kg ಮೇವಿಗೋಸ್ಕರ ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ಬರೋದು ಕಷ್ಟ ಆಗುತ್ತೆ. ಇಲ್ಲೇ ಊಟ ಮಾಡೋದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಸಣ್ಣ ಸಹಕಾರನ ನಾವು ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಬ್ಯಾಂಕ್ ವತಿಯಿಂದ ಈ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಗೋಶಾಲೆಗೆ ಬರುವಂಥ ಗೋಪಾಲಕರಿಗೆ ಊಟದ ವ್ಯವಸ್ಥೆಯನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಿಂದ ಉಚಿತವಾಗಿ ಊಟದ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಚಿಕ್ಕನಾಯನಹಳ್ಳಿ ತಾಲೂಕಲ್ಲಿ 5 ಗೋಶಾಲೆ ಪ್ರಾರಂಭ ಆಗಿವೆ. 5 ಗೋಶಾಲೆಯಲ್ಲಿ ಇವತ್ತು 4 ಗೋಶಾಲೆಯಲ್ಲಿ ಇವತ್ತು ಊಟದ ವ್ಯವಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು ಕಾರೇಹಳ್ಳಿಲಿ ಅಲ್ಲಿನ ರಥೋತ್ಸವ ಮುಗಿದ ನಂತರ ಅಲ್ಲೂ ಪ್ರಾರಂಭ ಮಾಡ್ತೀವಿ. ಈ ಹಿಂದೇನೂ ಕೂಡ ಗೋಶಾಲೆ ಪ್ರಾರಂಭ ಆದಾಗ ಸಂಕಷ್ಟದಲ್ಲಿದ್ದಾಗ ರೈತರು ಬರಗಾಲದಲ್ಲಿ ಇದೇ ರೀತಿ ಗೋಶಾಲೆಯಲ್ಲಿ ಊಟದ ವ್ಯವಸ್ಥೆನ ಮಾಡಿದ್ದು. ಸನ್ಮಾನ್ಯ KR ರಾಜಣ್ಣವರ ನಿರ್ದೇಶನದಂತೆ ಗೋಶಾಲೆಗಳಲ್ಲಿ ಊಟದ ವ್ಯವಸ್ಥೆನ ಗೋಪಾಲಕರಿಗೆ ಮಾಡಿದ್ದೀವಿ. ಇದು ಯಾವುದೇ ಸರ್ಕಾರದಿಂದ ಮಾಡಿರೋಂಥ ವ್ಯವಸ್ಥೆ ಅಲ್ಲ. ಇದರ ಖರ್ಚನ್ನು ಸಂಪೂರ್ಣವಾಗಿ ನಮ್ಮ ಬ್ಯಾಂಕ್ನಿಂದಲೇ ಭರಿಸ್ತೀವಿ. ಈ ಮೇವಿನ ಜೊತೆಗೆ ಸರ್ಕಾರದವರು 1-2 kg ಹಿಂಡಿ ದನಗಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಮೇವು ಜೊತೆಗೆ ಹಿಂಡಿ ಕೊಡೋ ಅಂಥದ್ದು, ಬೂಸ ಕೊಡೋ ಅಂಥದ್ದನ್ನ ಮಾಡಬೇಕಾಗುತ್ತೆ. ಮೇವು ಏನು ದಪ್ಪ ಕಡ್ಡಿ ಐತೆ ಅದು ಬರೀ ಹುಲ್ಲು ಕಡಿಮೆ ಇರುತ್ತೆ, ಕಡ್ಡಿನೇ ಜಾಸ್ತಿ ಇರುತ್ತೆ. ಹಂಗಾಗಿ ಈ ಏನು ರೈತರಿದ್ದಾರೆ ಇದಕ್ಕೆ ಈ ಮಾಧ್ಯಮದವ್ರ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೀನಿ, ಹಿಂಡಿನ ಕೊಡೋ ಅಂಥ ವ್ಯವಸ್ಥೆನ ಮಾಡಬೇಕು. ಮತ್ತು ದನಗಳಿಗೆ ಏನು ಇವತ್ತು ಹುಲ್ಲು ಕೊಡ್ತಾ ಇದ್ದಾರೆ ದನ ಎಮ್ಮೆಗೆ, ಅದೇ ರೀತಿ ಮೇಕೆ ಕುರಿಗೂ ಒಂದು ವ್ಯವಸ್ಥೆನ ಏನಾರ ಮಾಡಬೇಕು. ಹುಳ್ಳಿಕಾಳು ಕೊಡೋದು, ಹಿಂಡಿ ಕೊಡೋದು, ಆ ಥರ ಏನಾರ ಬೂಸ ಕೊಡೋದು ಅದು ಕೂಡ ಮಾಡಬೇಕು. ಭಾರಿ ಸಂಕಷ್ಟದಲ್ಲಿ